प्रिय देशवासियों, नमस्कार। ಆಪರೇಷನ್ ಸಿಂಧೂರ್ನ ಆಕ್ಟಿವೇಟ್ ಮಾಡಿದ ನಂತರ ಮೋದಿ ಅವರು ಮೇ 12, 2025 ಎಲ್ಲರನ್ನೂ ಉದ್ದೇಶಿಸಿ ಮಾತನಾಡಿದರು. ಇದಕ್ಕೆ ಮುಂಚೆ ಪಹಲ್ಗಾಮ್ ಅಟ್ಯಾಕ್ ಆದ ನಂತರ ಮೋದಿ ಅವರು ಏಪ್ರಿಲ್ 24 ಬಿಹಾರಲ್ಲಿ ನಮ್ಮ ದೇಶವನ್ನು ಕುರಿತು ಹಿಂದಿಯಲ್ಲಿ ಮಾತನಾಡ್ತಾ ಉಗ್ರರಿಗೆ ನಾವು ಕೊಡೋ ಶಿಕ್ಷೆ ಅವರು ಯಾವತ್ತೂ ಯೋಚನೆ ಮಾಡದೇ ಇರುವಷ್ಟು ಕಠಿಣವಾಗಿ ಇರುತ್ತೆ ಅಂತ ಹೇಳಿದ್ರು. ಅಲ್ಲಿಂದ ಇಡೀ ವಿಶ್ವಕ್ಕೆ ಒಂದು ಕ್ಲಿಯರ್ ಮೆಸೇಜ್ ಅನ್ನು ಕೊಡಬೇಕು ಅಂತ ಇಂಗ್ಲಿಷ್ ಅಲ್ಲಿ ಮಾತನಾಡಲಿಕ್ಕೆ ಶುರು ಮಾಡ್ತಾರೆ. ಇವತ್ತು ಬಿಹಾರಿನ ಮಣ್ಣಿನಲ್ಲಿ ನಿಂತು ನಾನು ಇಡೀ ಜಗತ್ತಿಗೆ ಹೇಳ್ತಿದ್ದೀನಿ, ಪ್ರತಿಯೊಬ್ಬ ಭಯೋತ್ಪಾದಕ, ಅದರ ಬೆಂಬಲಿಗ ಮತ್ತೆ ಅವರ ಪಿತೂರಿಗಳನ್ನ ಭೂಮಿಯ ಪ್ರತಿಯೊಂದು ಮೂಲೆಯಲ್ಲಿ ಹುಡುಕಿ ಕೊನೆವರೆಗೂ ಹಿಂಬಾಲಿಸಿ ಅವರು ಊಹಿಸಲು ಸಹ ಸಾಧ್ಯವಾಗದಂತಹ ಶಿಕ್ಷೆಯನ್ನು ಕೊಡ್ತೀವಿ ಅಂತ ಹೇಳ್ತಾರೆ. ಅಲ್ಲಿಂದ ಮತ್ತೆ ನಮ್ಮ ಸೈನ್ಯಕ್ಕೆ ಪೂರ್ತಿ ಹಕ್ಕನ್ನು ಕೊಟ್ಟು ಆದ ನಂತರ ಆಪರೇಷನ್ ಸಿಂಧೂರ್ ಅನ್ನೋ ಮಿಷನ್ ಅನ್ನ ಆಕ್ಟಿವೇಟ್ ಮಾಡಿ ಮೇ 6 ಪಾಕಿಸ್ತಾನದ 9 ಟೆರರಿಸ್ಟ್ ಪೋಸ್ಟ್ ಗಳನ್ನು ಧ್ವಂಸ ಮಾಡಿ 100ಕ್ಕೂ ಹೆಚ್ಚು ಅತಿ ದೊಡ್ಡ ಟೆರರಿಸ್ಟ್ ಗಳ ಮಾರಣ ಹೋಮ ಮಾಡಿತು. ಮತ್ತೆ 12 ಮೇ 2025 8 ಗಂಟೆಗೆ ಮೋದಿ ಅವರು 22 ನಿಮಿಷಗಳ ಕಾಲ ಅವರ ಭಾಷಣದಲ್ಲಿ ಕೆಲವೊಂದು ಮುಖ್ಯವಾದ ವಿಷಯಗಳನ್ನ ಮಾತನಾಡ್ತಾರೆ. ಈಗ ಪ್ರತಿಯೊಬ್ಬ ಭಾರತೀಯನು ಸಹ ನಮ್ಮ ಆರ್ಮಿ, ಸೈಂಟಿಸ್ಟ್ ಮತ್ತೆ ಸೀಕ್ರೆಟ್ ಸರ್ವಿಸಸ್ ಟೀಮ್ ಅನ್ನ ಸೆಲ್ಯೂಟ್ ಮಾಡಬೇಕಾಗಿರುವಂತಹ ಸಮಯ ಬಂದಿದೆ. ಪಹಲ್ಗಾಮ್ ಅಟ್ಯಾಕ್ ಬಂದು ಈ ದೇಶದ ಚೈತನ್ಯವನ್ನ ಮುರಿಯುವಂತಹ ಪ್ರಯತ್ನವಾಗಿತ್ತು. ನಮ್ಮ ದೇಶ ಇಷ್ಟು ಬಲವಾದ ಹೆಜ್ಜೆ ಇಡುತ್ತೆ ಅಂತ ಭಯೋತ್ಪಾದಕರು ಊಹಿಸಿರಲ್ಲ. ಅಷ್ಟು ಚೆನ್ನಾಗಿ ನಮ್ಮ ಆರ್ಮ್ಡ್ ಫೋರ್ಸಸ್ ಕೆಲಸ ಮಾಡಿವೆ. ಬಹವಲ್ಪುರ್ ಮತ್ತೆ ಮುರುಡ್ಕೆ ಅನ್ನೋ ಜಾಗಗಳು ಭಯೋತ್ಪಾದನೆಯ ವಿಶ್ವವಿದ್ಯಾಲಯಗಳಂತೆ. ಇಂದು ಅವನ್ನ ಹೊಡೆದು ವಿಶ್ವದ ಅತಿ ದೊಡ್ಡ ಟೆರರ್ ಹೆಡ್ ಕ್ವಾರ್ಟರ್ಸ್ ನ ಬೆಚ್ಚಿ ಬೀಳುವಂತೆ ಮಾಡಿದ್ದೇವೆ ಅಂತ ಹೇಳ್ತಾರೆ. ಭಯೋತ್ಪಾದನೆಯ ವಿರುದ್ಧ ಹೋರಾಡೋದು ಬಿಟ್ಟು ಪಾಕಿಸ್ತಾನ ಭಾರತದ ಸಾರ್ವಜನಿಕ ಸ್ಥಳಗಳು ಮತ್ತು ಮಿಲಿಟರಿ ಸೈಟ್ ಗಳನ್ನ ಡ್ರೋನ್ ಗಳ ಮೂಲಕ ಅಟ್ಯಾಕ್ ಮಾಡೋಕೆ ಪ್ರಯತ್ನ ಮಾಡಿ ವಿಫಲರಾಗಿದ್ದಾರೆ. ಅವರು ನಮ್ಮ ಬಾರ್ಡರ್ ಗಳನ್ನ, ನಮ್ಮ ದೇಶವನ್ನ ಸುಲಭವಾಗಿ ಅಟ್ಯಾಕ್ ಮಾಡಬಹುದು ಅನ್ಕೊಂಡಿದ್ರು. ಆದ್ರೆ ಇವತ್ತು ನಮ್ಮ ದೇಶದ ಶಕ್ತಿ ಏನು ಅಂತ ಅವರಿಗೆ ಗೊತ್ತಾಗಿದೆ. ಸದ್ಯಕ್ಕೆ ನಾವು ಈ ಕೆಲಸವನ್ನ ಶಾಂತಿಯುತ ಆಲೋಚನೆಯಿಂದ ನಿಲ್ಲಿಸಿದ್ವಿ ಅಷ್ಟೇ. ಆದ್ರೆ ನಮ್ಮ ಎಲ್ಲಾ 3 ತರಹದ ಸೇನೆಗಳಾದ ಆರ್ಮಿ, ನೇವಿ ಮತ್ತು ಏರ್ ಫೋರ್ಸ್ ಸದಾ ಎಚ್ಚರವಾಗಿ ಇರುತ್ತವೆ. ಇನ್ನು ಮುಂದೆ ಆಪರೇಷನ್ ಸಿಂಧೂರ್ ಅನ್ನೋದು ಭಯೋತ್ಪಾದನೆಯ ತಡೆಯೋಕೆ ಹೊಸ ರೇಖೆಯಾಗಿ ಇರುತ್ತೆ ಅಂತ ಹೇಳ್ತಾರೆ. ಇದು ಆದ ನಂತರ ಇಸ್ಲಾಮಾಬಾದ್ಗೆ ಒಂದು ದಿಟ್ಟವಾದ ಸಂದೇಶ ಕೊಡಕ್ಕೆ ಹೊರಡ್ತಾರೆ. ಭಾರತದ ಮೇಲೆ ದಾಳಿ ಮಾಡಿದ್ರೆ ನಾವು ಅದಕ್ಕೆ ತಕ್ಕಂತೆ ಪ್ರತಿಕ್ರಿಯೆ ನೀಡ್ತೀವಿ. ಯಾವುದೇ ನ್ಯೂಕ್ಲಿಯರ್ ಮಿಸೈಲ್ ಬೆದರಿಕೆಗೆ ಭಾರತ ಹಂಚುವುದಿಲ್ಲ. ಭಯೋತ್ಪಾದಕರಾಗ್ಲಿ ಹಾಗೂ ಅದನ್ನ ಬೆಂಬಲಿಸುತ್ತಿರೋ ಸರ್ಕಾರಗಳಿಗಾಗ್ಲಿ ನಾವು ಯಾವುದೇ ರೀತಿಯ ವ್ಯತ್ಯಾಸ ನೋಡೋದಿಲ್ಲ. ಭಯೋತ್ಪಾದಕರ ಅಂತ್ಯಕ್ರಿಯೆ ಮಾಡಿದಾಗಲೇ ಇದರಲ್ಲಿ ಪಾಕಿಸ್ತಾನದ ಕೈವಾಡ ಎಷ್ಟಿದೆ ಅಂತ ಗೊತ್ತಾಗುತ್ತೆ. ನನ್ನ ದೇಶದ ಜನತೆಯನ್ನು ಕಾಪಾಡಲಿಕ್ಕೆ ನಾವು ಯಾವ ಹಂತಕ್ಕೂ ಸಹ ಹೋಗೋಕೆ ತಯಾರಿದ್ದೇವೆ ಅಂತ ಹೇಳ್ತಾರೆ. ನಮ್ಮ ಭಾರತ ದೇಶ ಈ ಸಮಯದಲ್ಲಿ ಅತ್ಯಂತ ಶಕ್ತಿಶಾಲಿ ಮತ್ತು ಧೈರ್ಯಶಾಲಿ ಆಗಿ ಇರೋದು ಮುಖ್ಯ. ಹಾಗೆ ನಮ್ಮ ಶಕ್ತಿಯನ್ನು ತೋರಿಸೋದು ಕೂಡ ಅಷ್ಟೇ ಮುಖ್ಯ ಅಂತ ಮೋದಿ ಅವರು ಹೇಳಿದರು. ಇದಿಷ್ಟು ರಾಜ್ಯವನ್ನ, ಭಯೋತ್ಪಾದನೆಯನ್ನ ಮತ್ತು ವಿಶ್ವಕ್ಕೆ ಮೋದಿ ಅವರು ಕೊಟ್ಟ ಸೂಚನೆ. ಇದೇ ರೀತಿ ಇನ್ನಿಷ್ಟು ವಿಷಯಗಳನ್ನ ತಿಳಿಯೋಕೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.